ನಮಸ್ಕಾರ ಮಕರ ರಾಶಿಯವರೇ ಸ್ನೇಹಿತರೆ, ಜೈ ಮಾತಾಜಿ, ಹರ ಹರ ಮಹಾದೇವ, ಓಂ ನಮಃ ಶಿವಾಯ, ಮಹಾಕಾಳ, ಜೈ ಮಹಾಕಾಳ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ಹೊಸ ಮತ್ತು ತಾಜಾ ವಿಡಿಯೋದಲ್ಲಿ ಮಕರ ರಾಶಿಯ ಸ್ನೇಹಿತರೆ ಹೇಗಿದ್ದೀರಿ? ಮಾತೃದೇವಿಯ ಆಶೀರ್ವಾದ ಮತ್ತು ಎಲ್ಲ ದೇವರುಗಳು ದೇವತೆಗಳ ಅನಂತ ಕರುಣೆಯಿಂದ ಎಲ್ಲರೂ ಆಶಿಸುತ್ತಾರೆ ನೀವೆಲ್ಲರೂ ಚೆನ್ನಾಗಿರಿ, ಆರೋಗ್ಯವಾಗಿ ಮತ್ತು ಸಂತೋಷದಿಂದ ಇರುತ್ತೀರಿ. ಸ್ನೇಹಿತರೆ, ದೈವಿಕ ಸಂಕೇತ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಮ್ಮ ಮನೆಗೆ ಪ್ರವೇಶಿಸಲಿದೆ. ಹೌದು ನನ್ನ ಪ್ರಿಯ ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿದ್ದೀರಿ. ಸ್ನೇಹಿತರೆ, ಈ ದೈವಿಕ ಹಸು ನಿಮ್ಮ ಮನೆಯನ್ನು ಎಲ್ಲ ಕಡೆಯಿಂದ ಸುತ್ತುವರೆದಿದ್ದಾಳೆ ಮತ್ತು ಈಗ ನಿಜವಾದ ಪವಾಡ ಸಂಭವಿಸುತ್ತದೆ. ಹೌದು ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 100% ನಿಖರವಾದ ಭವಿಷ್ಯವಾಣಿಗಳನ್ನು ಹೇಳುತ್ತಿದ್ದೇವೆ. ನಾನು ಏನು ಹೇಳಿದರೂ ಅದು ಸತ್ಯವಾಗಿರುತ್ತದೆ, ಸತ್ಯವನ್ನು ಬಿಟ್ಟು ಬೇರೇನೂ ಅಲ್ಲ. ಆದ್ದರಿಂದ ಸ್ನೇಹಿತರೆ, ಕೊನೆಯವರೆಗೂ ವಿಡಿಯೋ ನೋಡುವುದು ನಿಮ್ಮ ಕರ್ತವ್ಯ. ಇಂದು ನಾನು ಗ್ರಹಗಳ ಸಂಚಾರದ ಆಧಾರದ ಮೇಲೆ ಆ ಮಾಹಿತಿಯನ್ನು ನೀಡಲಿದ್ದೇನೆ. ನಾನು ಆ ಭವಿಷ್ಯವಾಣಿಯನ್ನು ಹೇಳಲಿದ್ದೇನೆ. ಇದನ್ನು ತಿಳಿದುಕೊಳ್ಳುವುದರಿಂದ ನಿಮ್ಮ ಜೀವನ ಬದಲಾಗುತ್ತದೆ, ನಿಮ್ಮ ಜೀವನ ಸ್ವರ್ಗವಾಗುತ್ತದೆ. ಹೌದು ಸ್ನೇಹಿತರೆ, ಒಂದು ದೈವಿಕ ಶಕ್ತಿಯು ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆಯ ಮೇಲೆ ತನ್ನ ಅದೃಷ್ಟದ ದೃಷ್ಟಿಯನ್ನು ಬೀರಿದೆ. ಮುಂದಿನ 24 ಗಂಟೆಗಳಲ್ಲಿ, ಅಂದರೆ ಮುಂದಿನ 48 ಗಂಟೆಗಳಲ್ಲಿ ಇದು ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ದೈವಿಕ ಶಕ್ತಿಗಳು ಒಂದು ಮಹತ್ವದ ಘಟನೆಯನ್ನು ಮಾಡಲಿವೆ. ಹೌದು ಸ್ನೇಹಿತರೆ, ಈ ಪವಾಡದ ಘಟನೆ ಸಂಭವಿಸಲಿದೆ, ಆಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಮತ್ತು ಈ ಪವಾಡದ ಘಟನೆ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ನಿಮ್ಮ ಜೀವನ ಕಮಲದ ಹೂವಿನಂತೆ ಅರಳುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಈಗ ಒಂದು ಪವಾಡದ ಘಟನೆಯ ರಹಸ್ಯ ಬಹಿರಂಗವಾಗಿದೆ ಎಂದು ನಾವು ನಿಮಗೆಲ್ಲರಿಗೂ ಹೇಳುತ್ತಿದ್ದೇವೆ. ಈಗ ನಿಮ್ಮ ಅದೃಷ್ಟವು ಒಂದು ದೈವಿಕ ಶಕ್ತಿಯಾಗಿ ಒಂದು ದೈವಿಕ ಹಸುವಿನಿಂದ ಬದಲಾಗಲಿದೆ. ಮಕರ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಶುಭ ಪಾದ ಇಡಲಿದ್ದಾರೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬರುತ್ತದೆ, ಏಕೆಂದರೆ ಇದು ದೈವಿಕ ಹಸು ನಿಮ್ಮನ್ನು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸುವವಳು. ತಾಯಿ, ನಿಮ್ಮ ಜೀವನದಲ್ಲಿ ನೀವು ಹೊಸ ಆರಂಭವನ್ನು ಕಂಡುಕೊಳ್ಳುವಿರಿ. ನಿಮಗೆ ಹೊಸ ದಾರಿ ಕಾಣಿಸುತ್ತದೆ ಮತ್ತು ಆ ದಾರಿಯನ್ನು ಅನುಸರಿಸುವುದರಿಂದ ನಿಮ್ಮ ಜೀವನ ಬದಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿಗಾಗಿ ನಾವು ನಿಮಗೆ ಹೇಳುತ್ತಿದ್ದೇವೆ, ಒಂದು ದೈವಿಕ ಹಸು ನಿಮ್ಮನ್ನು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸಲಿದೆ ಎಂದು ನಾವು ನಿಮಗೆಲ್ಲರಿಗೂ ಹೇಳುತ್ತಿದ್ದೇವೆ. ಆ ಹಾದಿಯಲ್ಲಿ ನಡೆಯುವುದು ನಿಮಗೆ ಸ್ವಲ್ಪ ಕಷ್ಟಕರವಾಗಿರುತ್ತದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ನೀವು ಒಮ್ಮೆ ಆ ಸಮಯದಲ್ಲಿ ನೀವು ಆ ಮಾರ್ಗವನ್ನು ಅನುಸರಿಸಿದರೆ, ಮುಂದೆ ಸಾಗಿದರೆ, ಜಗತ್ತಿನಲ್ಲಿರುವ ಯಾರಾದರೂ ಒಂದು ಸಣ್ಣ ವಿಷಯವನ್ನು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಇಡೀ ಕುಟುಂಬ ಒಟ್ಟಿಗೆ ಸಂತೋಷವಾಗಿರುತ್ತದೆ. ನಿಮ್ಮ ಮನೆಗೆ ಅತಿಥಿಗಳಾಗಿ ಬರುವುದರಿಂದ ಆಚರಿಸಲು ಪ್ರಾರಂಭಿಸುತ್ತೀರಿ. ಮಹಾಶಕ್ತಿ ಮತ್ತು ನಿಮ್ಮ ಮನೆಯಲ್ಲಿ ಆ ಮಹಾಶಕ್ತಿಯ ಆಗಮನವು ನಿಮಗೆ ತುಂಬ ಸಂತೋಷವನ್ನು ತರುತ್ತದೆ. ಬಹುಶಃ ನೀವು ನಿಮ್ಮ ಜೀವನದಲ್ಲಿ ಅಂತಹ ಒಳ್ಳೆಯ ಸುದ್ದಿಯನ್ನು ಎಂದಿಗೂ ಕೇಳಿರುವುದಿಲ್ಲ. ಸ್ನೇಹಿತರೆ, ಈಗ ಇದು ದೇವರಿಂದ ಬಂದ ಪವಾಡ. ನೀವು ದೇವರ ಮಾತನ್ನು ಕೇಳಿದರೆ ಸಾವಿರಾರು ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ ಮತ್ತು ನಿಮ್ಮ ಎಲ್ಲ ಕನಸುಗಳು ಒಂದೇ ಹೊಡೆತದಲ್ಲಿ ಪೂರೈಸುತ್ತವೆ. ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಜಾತಕ ಬದಲಾಗಲಿದೆ. ಎಲ್ಲವೂ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವ ಬದಲಾವಣೆಯ ಸಮಯ ಬಂದಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಯಾರೋ ನಿಮ್ಮ ಅದೃಷ್ಟವನ್ನು ಕಟ್ಟಿಹಾಕಿದ್ದರು ಮತ್ತು ಈಗ ಅದು ಹಾಗಾದರೆ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡುತ್ತಿದ್ದೀರಿ, ಆದರೆ ನಿಮ್ಮಲ್ಲಿ ಒಬ್ಬರೂ ಸಹ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಲಿಲ್ಲ. ಅದಕ್ಕಾಗಿಯೇ ಯಾರೋ ನಿಮ್ಮ ಪ್ರಗತಿಯ ಮೇಲೆ ಕೆಟ್ಟು ಕಣ್ಣು ಹಾಕಿದ್ದಾರೆ. ಅವರು ನಿಮ್ಮ ಯಶಸ್ಸನ್ನು, ಪ್ರಗತಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದರು. ಹೌದು ಸ್ನೇಹಿತರೆ, ಮತ್ತು ಈಗ ಅದು ಹೂಗಳಿಂದ ತುಂಬಿದೆ. ಮಳೆ ಬರಲಿದೆ. ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಈ ಅದೃಷ್ಟದ ಸಮಯ ಬಂದಿದೆ. ಶತ್ರುವಿನ ಎಲ್ಲ ಕೃತ್ಯಗಳು ರದ್ದಾಗುತ್ತವೆ ಮತ್ತು ಬಲವಾದ ಬಂಧಗಳು ಮುರಿಯಲ್ಪಡುತ್ತವೆ. ಬಹಳ ಸಮಯದಿಂದ ಬಂಧಿಸಲ್ಪಟ್ಟಿದ್ದ, ಏಕೆಂದರೆ ನೀವು ಪ್ರಜ್ಞೆ ಬಂದಾಗಿನಿಂದ ನೀವು ನಿಮ್ಮ ಜೀವನವನ್ನು ನಡೆಸುತ್ತಿದ್ದೀರಿ. ನೀವು ಬಡತನ ಮತ್ತು ದುಃಖದಲ್ಲಿ ಬದುಕುವುದು ಹೀಗೆಯೇ. ನಿಮ್ಮ ಯಾವುದೇ ಕನಸುಗಳು ಇನ್ನೂ ನನಸಾಗಿಲ್ಲ. ನೀವು ಜಾಗೃತವಾದಾಗಿನಿಂದ ಇದೇ ಕೊರತೆ, ಇದೇ ಸಮಸ್ಯೆ ಹೀಗೆ ಅನುಭವಿಸುತ್ತಿರುತ್ತೀರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಜೀವನದಲ್ಲಿ ನೋವು ಮತ್ತು ಸಂಕಟಗಳು ನಡೆಯುತ್ತಿವೆ. ನಿಮ್ಮ ಜೀವನದಲ್ಲಿ ಒಂದು ಕ್ಷಣವೂ ಸಂತೋಷವಿಲ್ಲ. ಆದರೆ ಈಗ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗಲಿವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವುಗಳನ್ನು ಮೂಲದಿಂದಲೇ ನಿರ್ಮೂಲನೆ ಮಾಡಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಹಣ ಏಕೆ ಬರುತ್ತಿಲ್ಲ? ನಿಮ್ಮ ಜೀವನದಲ್ಲಿ ನೀವು ಏಕೆ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತಿಲ್ಲ? ಕಾರಣವೇನು? ಯಾರಾದರೂ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಾರೆಯೇ? ಅಥವಾ ನಿಮ್ಮ ಅದೃಷ್ಟ ಕೆಟ್ಟದ್ದೇ? ಇಂದಿನ ವಿಡಿಯೋದಲ್ಲಿ ಇವೆಲ್ಲವೂ ನಾವು ವಿವರವಾಗಿ ಚರ್ಚಿಸುತ್ತೇವೆ. ನಿಮ್ಮ ಅಮೂಲ್ಯ ಸಮಯದಲ್ಲಿ ಸ್ವಲ್ಪ ಸಮಯ ನೀಡಿ ಮತ್ತು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ.
ಅದಕ್ಕೂ ಮೊದಲನೆಯದಾಗಿ ತನ್ನ ಹೆತ್ತವರನ್ನು ನಿಜವಾಗಿ ಪ್ರೀತಿಸುವವನು ಅವರು ಅವನನ್ನು ದೇವರಂತೆ ನಡೆಸಿಕೊಳ್ಳುತ್ತಾರೆ, ಅವನಿಗೆ ದೇವರ ಸ್ಥಾನಮಾನ ನೀಡುತ್ತಾರೆ, ಅವರು ದೇವರಂತೆ ಯೋಚಿಸುತ್ತಾರೆ. ಜನರು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ವಿಭಾಗದಲ್ಲಿ 3 ಬಾರಿ ಜೈ ಮಾತಾಜಿ ಎಂದು ಬರೆಯಿರಿ. ಮಾತೃದೇವಿಯ ಶುಭ ಪಾದಗಳು ನಿಮ್ಮ ಮನೆಯನ್ನು ಸ್ಪರ್ಶಿಸಿದ ತಕ್ಷಣ ನಿಮ್ಮ ಜೀವನದಿಂದ ದುಃಖಗಳು ಕೊನೆಗೊಳ್ಳುತ್ತವೆ. ಆದ್ದರಿಂದ ಪ್ರೀತಿಯಿಂದ ಜೈ ಮಾತಾಜಿ ಎಂದು ಬರೆಯಿರಿ. ಸ್ನೇಹಿತರೆ, ಈಗ ನೀವು ವರ್ಷಗಳಿಂದ ಕಾಯುತ್ತಿದ್ದ ಸಮಯ ಬಂದಿದೆ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಸಮಯ. ನೀವು ವರ್ಷಗಳಿಂದ ಇದಕ್ಕಾಗಿ ಕಾಯುತ್ತಿದ್ದೀರಿ, ಏಕೆಂದರೆ ಮಾತೃದೇವಿಯು ನಿಮ್ಮನ್ನು ಆಶೀರ್ವದಿಸಿದ್ದಾಳೆ. ದೈವಿಕ ಹಸುವಿನ ತಾಯಿ ನಿಮ್ಮ ಮನೆಗೆ ಅತಿಥಿಯಾಗಿ ಬಂದಿರುವುದರಿಂದ ಸ್ವರ್ಗದ ಬಾಗಿಲುಗಳು ನಿಮಗಾಗಿ ತೆರೆದಿವೆ. ಅವರ ಶುಭ ಪಾದಗಳು ನಿಮ್ಮ ಮನೆಯ ಮೇಲೆ ಬಿದ್ದ ತಕ್ಷಣ ನಿಮ್ಮ ಮನೆಯ ಸಂತೋಷದ ಸುರಿಮಳೆಯಾಗುತ್ತದೆ. ಅದು ಆಗಲು ಪ್ರಾರಂಭವಾಗುತ್ತದೆ. ಹೌದು, ಮತ್ತು ಹಣದ ಹರಿವಿಗೆ ಹೊಸ ಮಾರ್ಗಗಳು ಎಲ್ಲ ಕಡೆಯಿಂದಲೂ ತೆರೆದುಕೊಳ್ಳುತ್ತವೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ನೀವು ಏನನ್ನು ಕಳೆದುಕೊಂಡಿದ್ದೀರೋ ಈಗ ನೀವು ಪ್ರತಿಫಲವನ್ನು ಪಡೆಯುತ್ತೀರಿ. ಹೌದು ಸ್ನೇಹಿತರೆ, ಒಂದು ರೀತಿಯಲ್ಲಿ ನಿಮ್ಮ ವರ್ಷಗಳ ಕಠಿಣ ಪರಿಶ್ರಮ ಫಲವನ್ನು ಪಡೆಯುವ ಸಮಯ ಇದಾಗಿದೆ. ಈ ಫಲವನ್ನು ತಾಯಿ ಲಕ್ಷ್ಮಿ ಹಸುವಿನ ರೂಪದಲ್ಲಿ ಬಂದು ನಿಮಗೆ ಕೊಡುತ್ತಾಳೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ಹೇಳುತ್ತಿದ್ದೇವೆ. ನಿಮ್ಮ ಕೆಲಸಕ್ಕೆ ಪದೇ ಪದೇ ಅಡ್ಡಿಯಾಗುತ್ತಿತ್ತು, ನಿಮ್ಮ ಕೆಲಸಕ್ಕೆ ವಿರೋಧ ವ್ಯಕ್ತವಾಗುತ್ತಿತ್ತು, ಆದರೆ ಈಗ ಅದೆಲ್ಲವೂ ಕೊನೆಗೊಳ್ಳಲಿದೆ. ಆದ್ದರಿಂದ ನೀವು 4 ಶುಕ್ರವಾರದಂದು ಲಕ್ಷ್ಮೀದೇವಿಯ ದೇವಸ್ಥಾನಕ್ಕೆ ಹೋಗಿ ಕಮಲದ ಹೂವು, ಶಂಖ, ಪುಷ್ಪ, ದೇವಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ ಬರಬೇಕು. ಇದರಿಂದಾಗಿ ನೀವು ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಶುಭ ಆಶೀರ್ವಾದಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ, ಏಕೆಂದರೆ ಈ ಪರಿಹಾರದಿಂದ ಲಕ್ಷ್ಮೀದೇವಿಯು ಸಂತುಷ್ಟಳಾಗುತ್ತಾಳೆ ಮತ್ತು ಅಂತಹ ಜನರ ಮೇಲೆ ಅವಳು ಆಶೀರ್ವಾದಗಳನ್ನು ಸುರಿಸುತ್ತಾಳೆ. ನಿಮ್ಮ ಆಶೀರ್ವಾದಗಳು ಯಾವಾಗಲೂ ಕಾಯ್ದುಕೊಳ್ಳಲ್ಪಡುತ್ತವೆ. ಸಂಪತ್ತಿನ ಹಾದಿಗಳು ತೆರೆದುಕೊಳ್ಳಲು ಪ್ರಾರಂಭಿಸುತ್ತವೆ. ವ್ಯವಹಾರದಲ್ಲಿ ಯಶಸ್ಸು ಹರಿಯಲು ಪ್ರಾರಂಭವಾಗುತ್ತದೆ. ವ್ಯವಹಾರವು ಮುಂದುವರಿಯುತ್ತದೆ. ಇತರ ಹಲವು ಪ್ರಯೋಜನಗಳು ಸಹ ಹರಿಯಲು ಪ್ರಾರಂಭವಾಗುತ್ತವೆ. ಆದ್ದರಿಂದ ನೀವು ಖಂಡಿತವಾಗಿಯೂ ಈ ಪರಿಹಾರವನ್ನು ಪ್ರಯತ್ನಿಸಬೇಕು. ನಿಮ್ಮ ಜೀವನ 101% ಬದಲಾಗುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಹಾಗಾದರೆ ವಿಡಿಯೋದಲ್ಲಿ ಮುಂದುವರಿಯೋಣ. ಈ ದೈವಿಕ ಹಸುವಿನ ತಾಯಿ ನಿಮ್ಮ ಮನೆಗೆ ಯಾವ ಪ್ರಯೋಜನಗಳನ್ನು ತರುತ್ತಾಳೆಂದು ತಿಳಿದುಕೊಳ್ಳೋಣ. ಪ್ರಯೋಜನಗಳು ಇದಾಗಿರುತ್ತವೆ. ಅವು ಯಾವ ಪ್ರಯೋಜನಗಳನ್ನು ತರುತ್ತವೆ? ನಿಮ್ಮ ವ್ಯವಹಾರ, ವೃತ್ತಿ, ಪ್ರೇಮ ಜೀವನ ಇತ್ಯಾದಿಗಳಲ್ಲಿ ಸುಧಾರಣೆಗಳನ್ನು ನೀವು ನೋಡುತ್ತೀರಿ. ಆರೋಗ್ಯ, ಕುಟುಂಬ ಜೀವನ, ದಿನಚರಿ ಮತ್ತು ಇತರ ಅಂಶಗಳು ಯಾವುವು? ಯಾವ ಸುಧಾರಣೆಗಳನ್ನು ಮಾಡಲಾಗುವುದು? ಯಾವ ಬದಲಾವಣೆಗಳು ಸಂಭವಿಸುತ್ತವೆ ಮತ್ತು ಇದೆಲ್ಲದರಿಂದ ನೀವು ಹೇಗೆ ಪ್ರಯೋಜನ ಪಡೆಯುತ್ತೀರಿ? ಇಂದಿನ ವಿಡಿಯೋದಲ್ಲಿ ಇವೆಲ್ಲವನ್ನು ವಿವರವಾಗಿ ಚರ್ಚಿಸೋಣ ಮತ್ತು ನಾವು ನಿಮಗೆ ಹಂತ ಹಂತವಾಗಿ ವಿವರಗಳನ್ನು ನೀಡುತ್ತಿದ್ದೇವೆ. ಆದ್ದರಿಂದ ವಿಡಿಯೋದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ನಿಮ್ಮ ಜೀವನ ಬದಲಾಗುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮಗೆಲ್ಲರಿಗೂ ತಿಳಿಸುತ್ತೇನೆ, ಇಂದು ಅದೃಷ್ಟ ನಿಮ್ಮ ಪಾದದಲ್ಲಿದೆ. ಅಮೂಲ್ಯವಾದ ಮುತ್ತು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸ್ಥಗಿತಗೊಂಡ ಕೆಲಸ ಇದ್ದಕ್ಕಿದ್ದಂತೆ ವೇಗ ಪಡೆದುಕೊಳ್ಳುತ್ತದೆ ಮತ್ತು ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಎಲ್ಲವೂ ತೆರೆದುಕೊಳ್ಳುವುದನ್ನು ನೀವು ನೋಡುತ್ತೀರಿ. ಹೌದು, ನೀವು ಸಮಯಕ್ಕೆ ತಕ್ಕಂತೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿದರೆ ನೀವು ಇಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಆಗ ನೀವು ಪ್ರತಿಯೊಂದು ರಂಗದಲ್ಲೂ ವಿಜಯಶಾಲಿಯಾಗಿರುತ್ತೀರಿ. ನೀವು ಆತುರ ಪಟ್ಟರೆ ಎಲ್ಲವೂ ತಪ್ಪಾಗಬಹುದು. ಇಂದು ಬಹಳ ವಿಶೇಷ ಮತ್ತು ಪ್ರಯೋಜನಕಾರಿ ದಿನವಾಗಿರುತ್ತದೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ. ನೀವು ದೊಡ್ಡ ಶಕ್ತಿಯಾಗುತ್ತೀರಿ. ಕುಟುಂಬದಿಂದ ಬರುವ ಸಲಹೆಗಳು ನಿಮಗೆ ಗಮನಾರ್ಹ ಪ್ರಯೋಜನಗಳನ್ನು ತರಬಹುದು. ಹೌದು, ಮನೆಯಲ್ಲಿ ಸಂತೋಷದ ಚಿಹ್ನೆಗಳು ಬರುತ್ತವೆ. ಆರ್ಥಿಕ ಸ್ಥಿತಿಯು ಸಾಕಷ್ಟು ಬದಲಾಗುತ್ತದೆ ಮತ್ತು ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣ ಬಿಡುಗಡೆಯಾಗುತ್ತದೆ. ಬಾಕಿ ಇದ್ದ ಎಲ್ಲವನ್ನೂ ಪಡೆಯುವ ಸಾಧ್ಯತೆಯಿದೆ ಮತ್ತು ಎಲ್ಲ ಕೆಲಸಗಳು ಸಹ ಮುಗಿಯುತ್ತವೆ. ಯೋಗ ಗೋಚರಿಸುತ್ತಿದೆ. ಇಂದು ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕಾಗುತ್ತದೆ. ಇದಲ್ಲದೆ ಸರಿಯಾಗಿ ಯೋಚಿಸಿ ತೆಗೆದುಕೊಂಡ ನಿರ್ಧಾರವು ನಂತರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಇಂದು ಎಚ್ಚರಿಕೆಯಿಂದ ಯೋಚಿಸಿ. ಈ ಸಂಭ್ರಮವನ್ನು ನೀವು ಸಂಜೆ ಸ್ನೇಹಿತರೊಂದಿಗೆ ಆಚರಣೆಗಳನ್ನು ಮಾಡಬೇಕಾಗುತ್ತದೆ. ಅಷ್ಟೊಂದು ದೊಡ್ಡ ಅದೃಷ್ಟದ ಹೊಡೆತ ನಿಮಗಾಗಿ ಕಾದಿದೆ. ನಿಮ್ಮ ಹೆಜ್ಜೆಗಳನ್ನು ಮುಂದಕ್ಕೆ ಇಡುವುದು ನಿಮಗೆ ಉತ್ತಮವಾಗಿರುತ್ತದೆ. ಇಂದು ವ್ಯವಹಾರದಲ್ಲಿ ಒಂದು ಸಣ್ಣ ತಪ್ಪು ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಮಗುವಿನ ಯಶಸ್ಸು ನಿಮಗೆ ಹೆಮ್ಮೆಯ ಭಾವನೆ ಮೂಡಿಸುತ್ತದೆ. ಸಂಬಂಧಗಳು ಸರಿಯಾಗಿರಬಹುದು. ಮಾತನಾಡುವ ಮೂಲಕ ಯಾವುದೇ ಅಂತರವನ್ನು ಕಡಿಮೆ ಮಾಡಲಾಗುತ್ತದೆ ಮತ್ತು ಕುಟುಂಬದಲ್ಲಿ ಹೊಸ ಮಾಧುರ್ಯ ಮತ್ತು ಸಾಮರಸ್ಯ ಕಂಡುಬರುತ್ತದೆ. ಯಾರನ್ನಾದರೂ ಅತಿಯಾಗಿ ನಂಬುವುದು ಹಾನಿಕಾರಕವಾಗಬಹುದು. ಅದು ಆಗಿರಬಹುದು. ಆದ್ದರಿಂದ ಸ್ನೇಹಿತರೆ, ಇಂದು ಯಾರನ್ನೂ ಕುರುಡಾಗಿ ನಂಬಬೇಡಿ. ಇಲ್ಲದಿದ್ದರೆ ನೀವು ವಂಚನೆಗೆ ಬಲಿಯಾಗಬಹುದು. ಹೌದು ಸ್ನೇಹಿತರೆ, ಏಕೆಂದರೆ ಅದೃಷ್ಟ ನಿಮ್ಮ ಪರವಾಗಿದೆ ಮತ್ತು ಇಂದು ಆಚರಿಸುವ ಸಮಯ.
ಒಳ್ಳೆಯ ಸುದ್ದಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಮಹಾದೇವನ ಆಶೀರ್ವಾದದೊಂದಿಗೆ. ಹೌದು ಸ್ನೇಹಿತರೆ, ಶ್ರೀಹರಿ ವಿಷ್ಣು ಅವರ ಅನಂತ ಕರುಣೆಯಿಂದಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಮತ್ತು ವಿಶೇಷ ವ್ಯಕ್ತಿಯೊಬ್ಬರು ಆಶೀರ್ವದಿಸಲ್ಪಡುತ್ತಾರೆ. ನಿಮಗೆ ಒಂದು ಸಮಾರಂಭದಲ್ಲಿ ಭಾಗವಹಿಸಲು ಅವಕಾಶ ಸಿಗಬಹುದು. ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಪ್ರಶಂಸಿಸಲಾಗುತ್ತದೆ. ನಿಮ್ಮನ್ನು ಹೊಗಳಲಾಗುವುದು. ಪ್ರೀತಿ ಪಾತ್ರರನ್ನು ನೆನಪಿಸಿಕೊಳ್ಳುವುದರಿಂದ ಇಂದು ನೀವು ಭಾವುಕರಾಗಬಹುದು. ನಿಮ್ಮ ಸ್ನೇಹಿತರು ಸಹ ನಿಮ್ಮ ಜೊತೆಯಲ್ಲಿರುತ್ತಾರೆ. ನಿಮ್ಮ ದಿನಚರಿಯ ಸಮಯಗಳು ನಿಮಗೆ ಹೊಸದಾಗಿರುತ್ತವೆ. ಉದ್ಯೋಗದಲ್ಲಿರುವವರಿಗೆ ಇಂದು ಬಹಳ ಮುಖ್ಯವಾದ ದಿನ. ವಿರೋಧಿಗಳು ವಾದಿಸಬಹುದು. ಇಂದು ಬಂದು ಸಾಲ ನೀಡುವುದನ್ನು ತಪ್ಪಿಸಿ. ಸಣ್ಣ ಪುಟ್ಟ ಕೌಟುಂಬಿಕ ವಿವಾದಗಳು ಸಾಧ್ಯ, ಆದರೆ ತಾಳ್ಮೆಯಿಂದಿರಿ. ಸಮಯ ಕಳೆದಂತೆ ಎಲ್ಲವೂ ಸರಿಹೋಗುತ್ತದೆ. ಹೌದು ಸ್ನೇಹಿತರೆ, ಇಂದು ಸವಾಲುಗಳಿವೆ. ಸವಾಲುಗಳು ಉದ್ಭವಿಸಬಹುದು, ಆದರೆ ನೀವು ಅವುಗಳನ್ನು ಧೈರ್ಯದಿಂದ ಎದುರಿಸುತ್ತೀರಿ. ಹೌದು ಸ್ನೇಹಿತರೆ, ಆದ್ದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಪೂರ್ವಜರ ಆಸ್ತಿಯಿಂದ ಲಾಭ ಪಡೆಯುವ ಸಾಧ್ಯತೆಗಳಿವೆ. ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ಸಂಬಂಧಗಳು ಬಲಗೊಳ್ಳುತ್ತವೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿರ್ಧಾರಗಳನ್ನು ಅವಲಂಬಿಸಿ. ಆದರೆ ನೆನಪಿಟ್ಟುಕೊಳ್ಳಿ, ಈಗಲೇ ಇತರರ ಮೇಲೆ ಅವಲಂಬಿತವಾಗಿರುವುದು ಹಾನಿಕಾರಕವಾಗಬಹುದು. ಹೌದು ಸ್ನೇಹಿತರೆ, ಆದ್ದರಿಂದ ಯಾರ ಮೇಲೂ ಅವಲಂಬಿತರಾಗಬೇಡಿ. ಇಂದು ಜಾಗರೂಕತೆಯು ನಿಮ್ಮ ದೊಡ್ಡ ಗುರಾಣಿಯಾಗಿರುತ್ತದೆ. ಇಂದು ವ್ಯವಹಾರದಲ್ಲಿ ಗುಪ್ತ ಪ್ರತಿಸ್ಪರ್ಧಿಗಳ ಬಗ್ಗೆ ಎಚ್ಚರದಿಂದಿರಿ. ಯಾರಾದರೂ ದುಡುಕಿನ ವರ್ತನೆ ತೋರಬಹುದು. ಇಂದು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಪ್ರಯಾಣದ ಸಮಯದಲ್ಲಿ ನೀವು ಕೆಲವು ಪ್ರಮುಖ ಮಾಹಿತಿಯನ್ನು ಸಹ ಕಲಿಯಬಹುದು. ಅದು ನಿಮಗೆ ಹೆಚ್ಚಿನ ಸಂತೋಷವನ್ನು ತರುತ್ತದೆ. ನೀವು ಹಿಂದಿನ ತಪ್ಪುಗಳಿಂದ ಪಾಠ ಕಲಿತು ಮುಂದೆ ಸಾಗಿದರೆ ಖಂಡಿತವಾಗಿಯೂ ಯಶಸ್ಸನ್ನು ಕಾಣುವಿರಿ. ಹೌದು ಸ್ನೇಹಿತರೆ, ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ. ನಂಬಿಕೆಯನ್ನು ಉಳಿಸಿಕೊಳ್ಳಿ. ಈ ದೇವತೆ 1 ಗಂಟೆಗೆ ನಿಮ್ಮ ಮನೆಗೆ ಬರುತ್ತಿದ್ದಾಳೆ. ನಿಮ್ಮಿಂದ ಏನನ್ನು ಕೇಳುತ್ತಿದ್ದಾಳೆ? ಅವರ ಬೇಡಿಕೆಯನ್ನು ಪೂರೈಸಿ. ಸ್ನೇಹಿತರೆ, ರಾತ್ರೋರಾತ್ರಿ ಶ್ರೀಮಂತರಾಗುತ್ತೀರಿ. ನೀವು ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೀರೋ ಅದೇ. ಯಾರೊಬ್ಬ ಪ್ರೀತಿ ಬೇಕಿದ್ದರೂ, ಹಣ ಸಂಪತ್ತು ಬೇಕಿದ್ದರೂ, ದೊಡ್ಡ ಬಂಗಲೆ ಬೇಕಿದ್ದರೂ, ಸ್ನೇಹಿತರೆ ನೆಮ್ಮದಿ ಬೇಕಿದ್ದರೂ, ಸಾಲದಿಂದ ಮುಕ್ತಿ ಬೇಕಿದ್ದರೂ ಎಲ್ಲವೂ ಸಿಗುತ್ತದೆ. ಆದರೆ ನೀವು ಈ ದೇವತೆಯ ಬೇಡಿಕೆಯನ್ನು ಪೂರೈಸದಿದ್ದರೆ ಹಾಳಾಗುವುದರಿಂದ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮ ಜೀವನದ ದ್ವಾರವು ಈ ದೇವತೆಯ ಕೈಯಲ್ಲಿದೆ. ಒಂದು ವೇಳೆ ಕೋಪಗೊಂಡರೆ ದ್ವಾರವು ಮುರಿಯಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ. ಕೊನೆಗೆ ಈ ದೇವತೆ ಯಾರು ನೀವು ತಿಳಿದುಕೊಂಡಾಗ ನಿಮ್ಮ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಬರುತ್ತದೆ. ಏಕೆಂದರೆ ನಿಮ್ಮ ಮನೆ ಬಾಗಿಲಿನ ಪ್ರತಿದಿನ ರಾತ್ರಿ ಈ ದೇವತೆ ಪ್ರವೇಶಿಸುತ್ತಾಳೆ. ಇದುವರೆಗೂ ನೀವು ತಿಳಿದಿಲ್ಲ ಸ್ನೇಹಿತರೆ. ನೀವು ತಿಳಿದುಕೊಂಡಾಗ ನೀವು ಕೂಡ ಆಶ್ಚರ್ಯಪಡುತ್ತೀರಿ. ಏಕೆಂದರೆ ಸ್ನೇಹಿತರೆ, ಈ ದೇವತೆ ಕೆಲವೊಮ್ಮೆ ಹಾವಿನ ರೂಪದಲ್ಲಿ, ಕೆಲವೊಮ್ಮೆ ನಾಗದೇವತೆಯ ರೂಪದಲ್ಲಿ, ಕೆಲವೊಮ್ಮೆ ಚಿಕ್ಕ ಮಗುವಿನ ರೂಪದಲ್ಲಿ, ಯಾವುದೋ ಜೀವ ಜಂತುವಿನ ರೂಪದಲ್ಲಿ ನಿಮ್ಮ ಮನೆಗೆ ನಿರಂತರವಾಗಿ ಬರುತ್ತಾಳೆ. ಆದರೆ ನೀವು ಸ್ನೇಹಿತರೆ ಎಂದಿಗೂ ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ದೇವತೆ ನಿಮಗೆ ತುಂಬ ಸಂಕೇತಗಳನ್ನು ಕೊಡುತ್ತಾಳೆ. ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಯ ಸಂಕೇತಗಳು ನಿಮಗೆ ಸಿಗುತ್ತಿವೆ. ಈ ದೇವತೆಯನ್ನು ನೀವು ಗುರುತಿಸಿಕೊಂಡರೆ ಸ್ನೇಹಿತರೆ, ನಿಮ್ಮ 7 ತಲೆಮಾರುಗಳು ಕುಳಿತಲ್ಲೇ ತಿಂದರೂ ಕರಗುವುದಿಲ್ಲ. ಅಷ್ಟೊಂದು ಆಸ್ತಿ ನಿಮಗೆ ಬರುತ್ತದೆ. ಭಯಾನಕ ಪಿತೃ ದೋಷವು ಮುಗಿದು ಹೋಗುತ್ತದೆ. ಶನಿ, ರಾಹು, ಕೇತು ಯಾರಿಗೂ ನಿಮ್ಮನ್ನು ಹಾಳು ಮಾಡುವ ಧೈರ್ಯವಿರುವುದಿಲ್ಲ. ಯಾರೂ ನಿಮ್ಮನ್ನು ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. ಹಾಗಾದರೆ ಕೊನೆಗೆ ಯಾರು? ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಗಳನ್ನು ನಿಮಗೆ ವಿಸ್ತಾರವಾಗಿ ಹೇಳುತ್ತೇನೆ. ಒಂದು ಮಾತು ಸ್ನೇಹಿತರೆ, ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಕಳೆದ ಸ್ವಲ್ಪ ಸಮಯದಿಂದ ಈ ದೇವತೆ ನಿಮ್ಮ ಮೇಲೆ ಕೋಪಗೊಂಡಾಗಿನಿಂದ ಇದ್ದಕ್ಕಿದ್ದಂತೆ ಹೆಚ್ಚಾಗಿವೆ ಎಂದು ನನಗೆ ಗೊತ್ತು. ಇದ್ದಕ್ಕಿದ್ದಂತೆ ನಿಮ್ಮ ಎಲ್ಲ ಕೆಲಸಗಳು ಹಾಳಾಗುವುದನ್ನು ನೀವು ಕೂಡ ನೋಡಿರಬೇಕು. ಸಾಲ ಹೆಚ್ಚಾಗುತ್ತಿದೆ. ರಾತ್ರಿ ನಿದ್ದೆ ಬರುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಈ ದೇವತೆ ನಿಮ್ಮಿಂದ ಏನನ್ನು ಕೇಳುತ್ತಿದ್ದಾಳೆ ಮತ್ತು ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ನಿಮಗೆ ಅನಿಸುತ್ತದೆ, ನನ್ನನ್ನು ಶನಿದೇವರು ಕಾಡುತ್ತಿದ್ದಾರೆ ಎಂದು, ರಾಹು ಕೇತು ಕಾಡುತ್ತಿದ್ದಾರೆ ಅಲ್ಲವೇ? ಈ ದೇವತೆಯ ಕೃಪೆ ಸಿಕ್ಕರೆ ಸ್ನೇಹಿತರೆ, ನಿಮ್ಮ 9 ಗ್ರಹಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತವೆ.